ಓಕೆ, ಎಲ್ಲ ಕಡೆ ಅಧ್ಯಕ್ಷ ಯಾರು ಬಿ ಜೆ ಪಿಯಲ್ಲಿ ವಿಜೇಂದ್ರ ಚೇಂಜ್ ಆಗ್ತಾರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಅವ್ರು ಆಗ್ತಾರೆ, ಹೀಗೆಲ್ಲ ಇತ್ತು. ಅಲ್ಲಿ ಏನು ಆಗ್ತಾ ಇಲ್ಲ. ಇಲ್ಲಿ ನೋಡಿದರೆ ಕಾಂಗ್ರೆಸ್ಸಲ್ಲಿ ಸಡನ್ನಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಒಂದು ವಾರದಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಂತೆ. ಕಾಂಗ್ರೆಸ್ ಪಾಳ್ಯದಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಕೂಗು ಜೋರಾಗಿದೆ. ದೆಹಲಿ ಹೈಕಮಾಂಡ್ ಭೇಟಿಗೆ ತೆರಳಿದ್ದ ಸಿದ್ದರಾಮಯ್ಯ ಬಣ DKಶಿ ವಿರುದ್ಧ ಗೆಲುವು ಸಾಧಿಸುತ್ತಾ ಅನ್ನೋ ಅನುಮಾನ. ಯಾಕಂದರೆ ಮೊನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಮಾತಾಡಿದರು. ಯಾಕಂದರೆ AICC ಅಧ್ಯಕ್ಷರು ಒಂದೇ ಒಂದು ವಾರದಲ್ಲಿ KPCC ಅಧ್ಯಕ್ಷರಿಗೆ ಬದಲಾವಣೆ ಆಗುತ್ತೆ ಅನ್ನುವಂಥ ಸುಳಿವನ್ನು ಕೊಟ್ಟಿದ್ದಾರೆ. ಇವರೆಲ್ಲ ಹೋಗ್ಬಿಟ್ಟು ಇಲ್ಲ ಚೇಂಜ್ ಮಾಡಲೇಬೇಕು, ಎರಡೆರಡು ವೃತ್ತಿಯಲ್ಲಿ ಇರಬಾರ್ದು ಅಂತ ಕೇಳ್ಕೊಂಡಿದ್ರು. ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರುವಂಥದ್ದು, ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಎರಡು ಹುದ್ದೆಯಲ್ಲಿದ್ದಾರೆ. ಒಂದು AICC ಅಧ್ಯಕ್ಷ ಸ್ಥಾನ, ಮತ್ತೊಂದು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನ ವಿಪಕ್ಷ ನಾಯಕ. ಸೊ ಹಾಗಿರುವಾಗ ಇದು ನಡೆಯುತ್ತಾ ಅಥವಾ ಇಲ್ಲ ನೀವು ಮೂರು ವರ್ಷ ಆಯಿತು ನಿಮ್ಮ ಅವಧಿ ಮುಗಿಯಿತು ಅನ್ನೋ ಕಾರಣಕ್ಕಾಗಿ ಚೇಂಜ್ ಮಾಡ್ತಾರಾ? ಬನ್ನಿ ಒಂದು ರಿಪೋರ್ಟ್. KPCC ಪಟ್ಟದ ಫೈಟ್, ವಾರದ ಡೆಡ್ಲೈನ್. DK ಶಿವಕುಮಾರ್ KPCC ಕುರ್ಚಿಗೆ ಕಂಟಕ. ರಾಜ್ಯದಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಫಿಕ್ಸ್. ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷಗಿರಿಗಾಗಿ ಹಲವು ದಿನಗಳಿಂದ ವಾರ್ ನಡೆದಿತ್ತು. ಇದೀಗ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಅಂತ ತಲುಪಿದಂತೆ ಕಾಣ್ತಿದೆ. DK ಶಿವಕುಮಾರ್ ಕುರ್ಚಿಗೆ ಕಂಟಕ ಎದುರಾಗಿದೆ. KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿತ್ತು. ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ದೆಹಲಿಗೆ ದೌಡಾಯಿಸಿತ್ತು. ಇದೀಗ ಸಿದ್ದರಾಮಯ್ಯ ಬಣ್ಣದ ಬೇಡಿಕೆಗೆ ಹೈಕಮಾಂಡ್ ಅಸ್ತು ಹೊಂದಿದೆ. ಮಲ್ಲಿಕಾರ್ಜುನ್ ಖರ್ಗೆ KPCC ಅಧ್ಯಕ್ಷರ ಬದಲಾವಣೆಯ ಸುಳಿವು ಕೊಟ್ಟಿದ್ದಾರೆ. ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-8 ದಿವಸನ ಮಾಡಿ ಮುಗಿಸ್ತೇವೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ರನ್ನ ಭೇಟಿ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದು ಹೀಗೆ. ಎಲ್ಲ ಚರ್ಚೆ ಯಾವಾಗಲೂ ಈಗಷ್ಟೇ ಅಲ್ಲ, ಯಾವಾಗಲೂ ನಮ್ಮ ಕಡೆ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ನಮ್ಮ ಜೊತೆ ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ದೊಡ್ಡವರು ವರ್ಸಸ್ ಕುಬೇರರು ಟಾಕ್ ಫೈಟ್. ರಾಜಣ್ಣ ದೆಹಲಿ ಪ್ರವಾಸಕ್ಕೆ DK ಶಿವಕುಮಾರ್ ದೊಡ್ಡವರ ವಿಷಯ ನಮಗ್ಯಾಕೆ ಅಂದ್ರೆ ರಾಜಣ್ಣ ಕುಬೇರರ ಬಗ್ಗೆ ಮಾತನಾಡಲ್ಲ ಎಂದು ತಿರುಗೇಟು ಕೊಟ್ಟಿದ್ದಾರೆ. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನ ಕಾರ್ಯಕರ್ತರು. ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತ್ರಿಗೆ ಯಾವುದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಸಿದ್ದರಾಮಯ್ಯ ಬಣದ ಬೇಡಿಕೆಗೆ ಹೈಕಮಾಂಡ್ ಅಸ್ತು ಅಂದಂತೆ ಕಾಣ್ತಿದೆ. DKಶಿ ವಿರುದ್ಧ CM ಬಣ ಗೆದ್ದೇ ಬಿಡ್ತಾ ಅನ್ನೋ ಅನುಮಾನ ಮೂಡಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಒಂದಿರುತ್ತೆ ಯಾರು ನೆಕ್ಸ್ಟ್ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತೇಳಿ. ನೋಡಿ, ಲಿಂಗಾಯತ ಕೋಟದಲ್ಲಿ ಆದರೆ MB ಪಾಟೀಲ್, ಈಶ್ವರ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್. MB ಪಾಟೀಲ್ ಮತ್ತು ಈಶ್ವರ ಖಂಡ್ರೆ ಸಿದ್ದರಾಮಯ್ಯನವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಶರಣ್ ಪ್ರಕಾಶ್ ಪಾಟೀಲ್ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಯಾಂಡಿಡೇಟ್. ಇನ್ನು ಸತೀಶ್ ಜಾರಕಿಹೊಳಿ ಆ್ಯಂಡ್ ಯಾರು ಸತೀಶ್ ಜಾರಕಿಹೊಳಿ, KN ರಾಜಣ್ಣ, HC ಮಾದೇವಪ್ಪ, ST, ಈ ಥರ. ಸೊ ಇಲ್ಲಿ ಎಲ್ಲೂ ಕೂಡ DK ಶಿವಕುಮಾರ್ ಅವರ ಬಣ ಅಂತ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲ ಸಿದ್ದರಾಮಯ್ಯ ಬಣ, ಮತ್ತೊಂದು ಒಬ್ಬರು ಶರಣ್ ಪ್ರಕಾಶ್ ಪಾಟೀಲ್ ಖರ್ಗೆ ಅವರ ಬಣ. ಬನ್ನಿ, ಇದರ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ಇದೆ. ಆದರೆ ನನಗೆ ಇದಕ್ಕಿಂತ ಹೆಚ್ಚಾಗಿ ಬೇರೆ ರೀತಿಯಲ್ಲೇ ಆಲೋಚನೆ ಬರ್ತಾ ಇದೆ. ಈಗ ವಿಜಯ್, ನೀವು ಕೇಳ್ಬೋದು ಈಗ. ಓಕೆ, ಸಾಧಾರಣ ಪ್ರಶ್ನೆ ಏನಪ್ಪ ಅಂತಂದರೆ ಬದಲಾವಣೆ ಆಗುತ್ತಾ, ಏನು ಎತ್ತಾ, ಒಂದು ವಾರದಲ್ಲಿ ಬದಲಾವಣೆ ಆಗುತ್ತೆ ಅಂದು 8 ದಿನದಲ್ಲಿ ಬದಲಾವಣೆ ಆಗುತ್ತೆ ಅಂತ. ನಾನು ಸ್ವಲ್ಪ ಮುಂದಕ್ಕೆ ಹೋಗಿ ಆಲೋಚನೆ ಮಾಡಿ ಕೇಳ್ತೀನಿ ನಿಮ್ಮ ಹತ್ರ. KPCC ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತಂದರೆ DK ಶಿವಕುಮಾರ್ ಅವರು ಕೆಳಗಿಳಿಲೇಬೇಕಲ್ವಾ? ಅದರ ಅರ್ಥ ಮುಂದಿನ 6 ತಿಂಗಳ ಒಳಗಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಯಾಕೆ ಕಲ್ಪಿಸ್ಕೋಬಾರ್ದು? ಎಕ್ಸಾಕ್ಟ್ಲಿ ಜಯಪ್ರಕಾಶ್, ಇದೇ ಚರ್ಚೆ ಕಾಂಗ್ರೆಸ್ನಲ್ಲಿ ಆರಂಭ ಆಗಿರುವಂಥದ್ದು. ಸಿದ್ದರಾಮಯ್ಯ ಬಣದ ಸಚಿವರು ಅಥವಾ ಸಿದ್ದರಾಮಯ್ಯ ಬಣ ಯಾಕೆ KPCC ಅಧ್ಯಕ್ಷ ಸ್ಥಾನ ಈಗಲೇ ಬದಲಾವಣೆ ಮಾಡಬೇಕು ಅಂತ ಒತ್ತಡ ಇರ್ತಾ ಇದೆ ಅಂತಂದರೆ, ಅಂದರೆ ಇಲ್ಲಿವರೆಗೂ ಕೂಡ ಬದಲಾವಣೆ ಆಗೇ ಬಿಡುತ್ತೆ ಅಂತ ನಿರ್ಧಾರ ಆಗಿಲ್ಲ. ಯಾಕೆ ಆಗ್ತಾ ಇದೆ ಅಂದರೆ, ಒಂದು ರೀತಿಯಲ್ಲಿ ಅಘೋಷಿತ ಅಥವಾ ಅಲಿಖಿತ ಒಪ್ಪಂದ ಏನಿದೆ
ಮುಂದಿನ 4-5 ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿ ಡಿ ಕೆ ಶಿವಕುಮಾರ್ಗೆ ಅದರ ಪಟ್ಟ ಹೋಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗಿರುವಂಥದ್ದು. ಅದೊಂದು ರೀತಿ ಅಲಿಖಿತ ನಿಯಮ ಆಗಿರುವಂಥದ್ದು. ಅದಕ್ಕಿಂತ ಮುಂಚೆ KPCC ಅಧ್ಯಕ್ಷ ಸ್ಥಾನ ತಮ್ಮ ಬಣದವರಿಗೆ ಇರಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದವರ ಲೆಕ್ಕಾಚಾರ ಆಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಇವೆಲ್ಲವೂ ಕೂಡ ಒತ್ತಡದ ತಂತ್ರವನ್ನು ಅನುಸರಿಸ್ತಾ ಇರುವಂಥದ್ದು. ಹೈಕಮಾಂಡ್ ಇಲ್ಲಿವರೆಗೂ ಕೂಡ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಎಲ್ಲೂ ಕೂಡ ದೃಢ ನಿರ್ಧಾರ ಕೈಗೊಂಡಿಲ್ಲ. ಆದರೆ ಒಂದೊಂದು ಬಹಳ ಸ್ಪಷ್ಟ, ಎಲ್ಲೋ ಒಂದು ಕಡೆ KPCC ಅಧ್ಯಕ್ಷ ಸ್ಥಾನ ಈಗ ಏನಾದರೂ ಕೂಡ ಬದಲಾವಣೆ ಮಾಡಬೇಕು ಅಂತ ಏನಾದರೂ ಕೂಡ ಹೈಕಮಾಂಡ್ ಮುಂದಾದರೆ ಡಿ ಕೆ ಶಿವಕುಮಾರ್ ತುಂಬ ಸುಲಭವಾಗಿ ಬಿಟ್ಕೊಡಲ್ಲ. ಅಂದರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ, ಯಾಕಂದ್ರೆ 4-5 ತಿಂಗಳಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು, ಆಗ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತೀನಿ ಅನ್ನೋ ಒಂದು ಷರತ್ತು ಅಥವಾ ಒಂದು ಒತ್ತಡವನ್ನು ಕೂಡ ಹಾಕ್ಬೋದು. ಅದಕ್ಕೆ ಹೈಕಮಾಂಡ್ ಬಗ್ಗುತ್ತಾ ಇಲ್ವಾ ಅನ್ನುವಂಥದ್ದು, ಅಥವಾ ಸಿದ್ದರಾಮಯ್ಯ ಬಣ್ಣದವ್ರು ಬಗ್ತಾರಾ ಇಲ್ವಾ ಅನ್ನೋಂಥದ್ದು. ಮತ್ತು ಮತ್ತೊಂದು ಜಯಪ್ರಕಾಶ್, ಸತೀಶ್ ಜಾರಕಿಹೊಳಿ ಅಥವಾ KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಒಂದು ಕಡೆ ಬಿಡಲಿ, KN ರಾಜಣ್ಣ ಅಥವಾ SC ಮಹದೇವಪ್ಪ ಇವರೆಲ್ಲ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ತಮ್ಮ ಒಂದು ಏನು ತಂತ್ರವನ್ನು, ಅಂದರೆ ತಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿಕೊಳ್ಳುವಂಥ ಮಟ್ಟದಲ್ಲಿಲ್ಲ. ಯಾಕಂದರೆ ಇವರ ಮಾತನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವರ ಒತ್ತಡ ಏನಿದೆ ಅದು ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ಇಕ್ಕಟ್ಟಿನ ತಲೆನೋವಿನ ಪರಿಸ್ಥಿತಿ ಆಗಿರುವಂಥದ್ದು. KPCC ಅಧ್ಯಕ್ಷ ಬದಲಾವಣೆ ಸಂಬಂಧಪಟ್ಟಂತೆ ಇನ್ನೊಂದು 4-5 ದಿನದಲ್ಲಿ, ಒಂದು ವಾರದಲ್ಲಿ ಆಯ್ತು, ಒಂದು ಓಕೆ. ಸ್ಪಷ್ಟ ಚಿತ್ರ ಆಯ್ತು. ಬೀಳಲಿದೆ. ಈಗ ಒಂದು ವೇಳೆ ಅದೇ ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ. ವೀಕ್ಷಕರೇ, ಒಂದು ವೇಳೆ ಬದಲಾವಣೆ ಅಂತಂದರೆ ಖಂಡಿತವಾಗಲೂ ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ರೆಡಿ ಆಗ್ತಾ ಇದೆ ಅಂತ ಲೆಕ್ಕ. ಅವ್ರು ಯಾಕೆ ಸುಮ್ಮನೆ ಬಿಟ್ಕೊಡ್ತಾರಾ? ಇಲ್ವಲ್ಲ. ಸೊ ಆಗಿರುವಾಗ ಇವ್ರು ಯಾಕೆ ಇಷ್ಟು ಬೇಗ ಕೇಳ್ತಾರೆ ಅಂತಂದರೆ ಅವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಒಂದು ಹೋಲ್ಡ್ ಇರಲಿ ಅಂತೇಳಿ. ಹಾಗಂತ ಬಿಟ್ಟುಕೊಟ್ಟು ಡಿ ಕೆ ಶಿವಕುಮಾರ್ ಹಂಗೆಲ್ಲ ಬಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. KPCC ಕೊಟ್ಟೆ, ಮುಖ್ಯಮಂತ್ರಿ ಪಟ್ಟ ತಗೊಂಡೆ, ನೋಡೋಣ ಏನಾಗುತ್ತೆ ಅಂತೇಳಿ. ಮುಂದಿನ ಸುದ್ದಿ. ಇನ್ನು ಉದಯಗಿರಿ ಹೊತ್ತಿ ಉರಿಯೋಕೆ ಆ ಕಿಡಿಗೇಡಿ. ಓಕೆ, ಎಲ್ಲ ಕಡೆ ಅಧ್ಯಕ್ಷ ಯಾರು BJPಯಲ್ಲಿ ವಿಜೇಂದ್ರ ಚೇಂಜ್ ಆಗ್ತಾರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಅವ್ರು ಆಗ್ತಾರೆ, ಹೀಗೆಲ್ಲ ಇತ್ತು. ಅಲ್ಲಿ ಏನು ಆಗ್ತಾ ಇಲ್ಲ. ಇಲ್ಲಿ ನೋಡಿದರೆ ಕಾಂಗ್ರೆಸ್ಸಲ್ಲಿ ಸಡನ್ನಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಒಂದು ವಾರದಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಂತೆ. ಕಾಂಗ್ರೆಸ್ ಪಾಳ್ಯದಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಕೂಗು ಜೋರಾಗಿದೆ. ದೆಹಲಿ ಹೈಕಮಾಂಡ್ ಭೇಟಿಗೆ ತೆರಳಿದ್ದ ಸಿದ್ದರಾಮಯ್ಯ ಬಣ DKಶಿ ವಿರುದ್ಧ ಗೆಲುವು ಸಾಧಿಸುತ್ತಾ ಅನ್ನೋ ಅನುಮಾನ. ಯಾಕಂದರೆ ಮೊನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಮಾತಾಡಿದರು. ಯಾಕಂದರೆ AICC ಅಧ್ಯಕ್ಷರು ಒಂದೇ ಒಂದು ವಾರದಲ್ಲಿ KPCC ಅಧ್ಯಕ್ಷರಿಗೆ ಬದಲಾವಣೆ ಆಗುತ್ತೆ ಅನ್ನುವಂಥ ಸುಳಿವನ್ನು ಕೊಟ್ಟಿದ್ದಾರೆ. ಇವರೆಲ್ಲ ಹೋಗ್ಬಿಟ್ಟು ಇಲ್ಲ ಚೇಂಜ್ ಮಾಡಲೇಬೇಕು, ಎರಡೆರಡು ವೃತ್ತಿಯಲ್ಲಿ ಇರಬಾರ್ದು ಅಂತ ಕೇಳ್ಕೊಂಡಿದ್ರು. ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರುವಂಥದ್ದು, ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ 2 ಹುದ್ದೆಯಲ್ಲಿದ್ದಾರೆ. ಒಂದು AICC ಅಧ್ಯಕ್ಷ ಸ್ಥಾನ, ಮತ್ತೊಂದು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನ ವಿಪಕ್ಷ ನಾಯಕ. ಸೊ ಹಾಗಿರುವಾಗ ಇದು ನಡೆಯುತ್ತಾ, ಅಥವಾ ಇಲ್ಲ ನೀವು ಮೂರು ವರ್ಷ ಆಯಿತು ನಿಮ್ಮ ಅವಧಿ ಮುಗಿಯಿತು ಅನ್ನೋ ಕಾರಣಕ್ಕಾಗಿ ಚೇಂಜ್ ಮಾಡ್ತಾರಾ? ಬನ್ನಿ ಒಂದು ರಿಪೋರ್ಟ್. KPCC ಪಟ್ಟದ ಫೈಟ್, ವಾರದ ಡೆಡ್ಲೈನ್. DK ಶಿವಕುಮಾರ್ KPCC ಕುರ್ಚಿಗೆ ಕಂಟಕ. ರಾಜ್ಯದಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಫಿಕ್ಸ್. ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷಗಿರಿಗಾಗಿ ಹಲವು ದಿನಗಳಿಂದ ವಾರ್ ನಡೆದಿತ್ತು. ಇದೀಗ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಅಂತ ತಲುಪಿದಂತೆ ಕಾಣ್ತಿದೆ. DK ಶಿವಕುಮಾರ್ ಕುರ್ಚಿಗೆ ಕಂಟಕ ಎದುರಾಗಿದೆ. KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿತ್ತು. ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ದೆಹಲಿಗೆ ದೌಡಾಯಿಸಿತ್ತು. ಇದೀಗ ಸಿದ್ದರಾಮಯ್ಯ ಬಣ್ಣದ ಬೇಡಿಕೆಗೆ ಹೈಕಮಾಂಡ್ ಅಸ್ತು ಹೊಂದಿದೆ. ಮಲ್ಲಿಕಾರ್ಜುನ್ ಖರ್ಗೆ KPCC ಅಧ್ಯಕ್ಷರ ಬದಲಾವಣೆಯ ಸುಳಿವು ಕೊಟ್ಟಿದ್ದಾರೆ. ಯಾವ್ಯಾವ ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-8 ದಿವಸನಾಗ ಮಾಡಿ ಮುಗಿಸ್ತೇವೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ರನ್ನ ಭೇಟಿ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದು ಹೀಗೆ. ಎಲ್ಲ ಚರ್ಚೆ ಯಾವಾಗಲೂ ಈಗಷ್ಟೇ ಅಲ್ಲ, ಯಾವಾಗಲೂ ನಮ್ಮ ಕಡೆ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ನಮ್ಮ ಜೊತೆ ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ದೊಡ್ಡವರು ವರ್ಸಸ್ ಕುಬೇರರು ಟಾಪ್ ಫೈಟ್. ರಾಜಣ್ಣ ದೆಹಲಿ ಪ್ರವಾಸಕ್ಕೆ DK ಶಿವಕುಮಾರ್ ದೊಡ್ಡವರ ವಿಷಯ ನಮಗ್ಯಾಕೆ ಅಂದ್ರೆ ರಾಜಣ್ಣ ಕುಬೇರರ ಬಗ್ಗೆ ಮಾತನಾಡಲ್ಲ ಎಂದು ತಿರುಗೇಟು ಕೊಟ್ಟಿದ್ದಾರೆ. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಎಲ್ಲ ನಮ್ಮ
ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತಿಗೆ ಯಾವುದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಸಿದ್ದರಾಮಯ್ಯ ಬಣದ ಬೇಡಿಕೆಗೆ ಹೈಕಮಾಂಡ್ ಅಸ್ತು ಅಂತಂತೆ ಕಾಣ್ತಿದೆ. ಡಿಕೆಶಿ ವಿರುದ್ಧ ಸಿಎಂ ಬಣ ಗೆದ್ದೇ ಬಿಡ್ತಾ ಅನ್ನೋ ಅನುಮಾನ ಮೂಡಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಒಂದಿರುತ್ತೆ ಯಾರು ನೆಕ್ಸ್ಟ್ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತೇಳಿ. ನೋಡಿ, ಲಿಂಗಾಯತ ಕೋಟದಲ್ಲಿ ಆದರೆ ಎಂ ಬಿ ಪಾಟೀಲ್, ಈಶ್ವರ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್. ಎಂ ಬಿ ಪಾಟೀಲ್ ಮತ್ತು ಈಶ್ವರ ಖಂಡ್ರೆ ಸಿದ್ದರಾಮಯ್ಯನವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಶರಣ್ ಪ್ರಕಾಶ್ ಪಾಟೀಲ್ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಯಾಂಡಿಡೇಟ್. ಇನ್ನು ಸತೀಶ್ ಜಾರಕಿಹೊಳಿ ಆ್ಯಂಡ್ ಯಾರು ಸತೀಶ್ ಜಾರಕಿಹೊಳಿ, ಕೆ ಎನ್ ರಾಜಣ್ಣ, ಎಚ್ ಸಿ ಮಹದೇವಪ್ಪ, ಎಸ್ ಸಿ ಈ ಥರ. ಸೊ ಇಲ್ಲಿ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣ ಅಂತ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲ ಸಿದ್ದರಾಮಯ್ಯ ಬಣ, ಮತ್ತೊಂದು ಒಬ್ಬರು ಶರಣ್ ಪ್ರಕಾಶ್ ಪಾಟೀಲ್ ಖರ್ಗೆ ಅವರ ಬಣ. ಬನ್ನಿ, ಇದರ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ಇದೆ. ಆದರೆ ನನಗೆ ಇದಕ್ಕಿಂತ ಹೆಚ್ಚಾಗಿ ಬೇರೆ ರೀತಿಯಲ್ಲಿ ಆಲೋಚನೆ ಬರ್ತಾ ಇದೆ. ಈಗ ವಿಜಯ್, ನೀವು ಕೇಳ್ಬೋದು ಈಗ, ಓಕೆ, ಸಾಧಾರಣ ಪ್ರಶ್ನೆ ಏನಪ್ಪ ಅಂತಂದರೆ, ಬದಲಾವಣೆ ಆಗುತ್ತಾ, ಏನು ಎತ್ತಾ, 1 ವಾರದಲ್ಲಿ ಬದಲಾವಣೆ ಆಗುತ್ತೆ ಅಂದು 8 ದಿನದಲ್ಲಿ ಬದಲಾವಣೆ ಆಗುತ್ತೆ ಅಂತ. ನಾನು ಸ್ವಲ್ಪ ಮುಂದಕ್ಕೆ ಹೋಗಿ ಆಲೋಚನೆ ಮಾಡಿ ಕೇಳ್ತೀನಿ ನಿಮ್ಮ ಹತ್ರ. KPCC ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಕೆಳಗಿಳಿಲೇಬೇಕಲ್ವಾ? ಅದರ ಅರ್ಥ ಮುಂದಿನ 6 ತಿಂಗಳ ಒಳಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಯಾಕೆ ಕಲ್ಪಿಸ್ಕೋಬಾರ್ದು? ಎಕ್ಸಾಕ್ಟ್ಲಿ ಜಯಪ್ರಕಾಶ್, ಇದೇ ಚರ್ಚೆ ಕಾಂಗ್ರೆಸ್ನಲ್ಲಿ ಆರಂಭ ಆಗಿರುವಂಥದ್ದು. ಸಿದ್ದರಾಮಯ್ಯ ಬಣದ ಸಚಿವರು ಅಥವಾ ಸಿದ್ದರಾಮಯ್ಯ ಬಣ ಯಾಕೆ KPCC ಅಧ್ಯಕ್ಷ ಸ್ಥಾನ ಈಗಲೇ ಬದಲಾವಣೆ ಮಾಡಬೇಕು ಅಂತ ಒತ್ತಡ ಇರ್ತಾ ಇದೆ ಅಂತಂದರೆ, ಅಂದರೆ ಇಲ್ಲಿವರೆಗೂ ಕೂಡ ಬದಲಾವಣೆ ಆಗೇ ಬಿಡುತ್ತೆ ಅಂತ ನಿರ್ಧಾರ ಆಗಿಲ್ಲ. ಯಾಕೆ ಆಗ್ತಾ ಇದೆ ಅಂದರೆ, ಒಂದು ರೀತಿಯಲ್ಲಿ ಅಘೋಷಿತ ಅಥವಾ ಅಲಿಖಿತ ಒಪ್ಪಂದ ಏನಿದೆ, ಮುಂದಿನ 4-5 ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿ ಡಿ ಕೆ ಶಿವಕುಮಾರ್ಗೆ ಅದರ ಪಟ್ಟ ಹೋಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗಿರುವಂಥದ್ದು. ಅದೊಂದು ರೀತಿಯಲ್ಲಿ ಅಲಿಖಿತ ನಿಯಮ ಆಗಿರುವಂಥದ್ದು. ಅದಕ್ಕಿಂತ ಮುಂಚೆ KPCC ಅಧ್ಯಕ್ಷ ಸ್ಥಾನ ತಮ್ಮ ಬಣದವರಿಗೆ ಇರಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದವರ ಲೆಕ್ಕಾಚಾರ ಆಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಇವೆಲ್ಲವೂ ಕೂಡ ಒತ್ತಡದ ತಂತ್ರವನ್ನು ಅನುಸರಿಸ್ತಾ ಇರುವಂಥದ್ದು. ಹೈಕಮಾಂಡ್ ಇಲ್ಲಿವರೆಗೂ ಕೂಡ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಎಲ್ಲೂ ಕೂಡ ದೃಢ ನಿರ್ಧಾರ ಕೈಗೊಂಡಿಲ್ಲ. ಆದರೆ ಒಂದೊಂದು ಬಹಳ ಸ್ಪಷ್ಟ, ಎಲ್ಲೋ ಒಂದು ಕಡೆ KPCC ಅಧ್ಯಕ್ಷ ಸ್ಥಾನ ಈಗ ಏನಾದರೂ ಕೂಡ ಬದಲಾವಣೆ ಮಾಡಬೇಕು ಅಂತ ಏನಾದರೂ ಕೂಡ ಹೈಕಮಾಂಡ್ ಮುಂದಾದರೆ ಡಿ ಕೆ ಶಿವಕುಮಾರ್ ತುಂಬ ಸುಲಭವಾಗಿ ಬಿಟ್ಕೊಳ್ಳಲ್ಲ. ಅಂದರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ, ಯಾಕಂದರೆ 4-5 ತಿಂಗಳ ಸಂಬಂಧಪಟ್ಟಂತೆ ಇರುವಂಥದ್ದು, ಆಗ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತೀನಿ ಅನ್ನೋ ಒಂದು ಷರತ್ತು ಅಥವಾ ಒಂದು ಒತ್ತಡವನ್ನು ಕೂಡ ಹಾಕ್ಬೋದು. ಅದಕ್ಕೆ ಹೈಕಮಾಂಡ್ ಬಗ್ಗುತ್ತಾ ಇಲ್ವಾ ಅನ್ನುವಂಥದ್ದು, ಅಥವಾ ಸಿದ್ದರಾಮಯ್ಯ ಬಣದವ್ರು ಬಗ್ತಾರಾ ಇಲ್ವಾ ಅನ್ನೋಂಥದ್ದು. ಮತ್ತು ಮತ್ತೊಂದು ಜಯಪ್ರಕಾಶ್, ಸತೀಶ್ ಜಾರಕಿಹೊಳಿ ಅಥವಾ ಕೆ ಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಒಂದು ಕಡೆ ಬಿಡಲಿ, ಕೆ ಎನ್ ರಾಜಣ್ಣ ಅಥವಾ ಎಸ್ ಸಿ ಮಹದೇವಪ್ಪ ಇವರೆಲ್ಲ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ತಮ್ಮ ಒಂದು ತಂತ್ರವನ್ನು, ಅಂದರೆ ತಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿಕೊಳ್ಳುವಂಥ ಮಟ್ಟದಲ್ಲಿಲ್ಲ. ಯಾಕಂದರೆ ಇವರ ಮಾತನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವರ ಒತ್ತಡ ಏನಿದೆ, ಅದು ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ಇಕ್ಕಟ್ಟಿನ ತಲೆನೋವಿನ ಪರಿಸ್ಥಿತಿ ಆಗಿರುವಂಥದ್ದು. KPCC ಅಧ್ಯಕ್ಷ ಬದಲಾವಣೆ ಸಂಬಂಧಪಟ್ಟಂತೆ ಇನ್ನೊಂದು 4-5 ದಿನದಲ್ಲಿ, 1 ವಾರದಲ್ಲಿ ಒಂದು ಸ್ಪಷ್ಟ ಚಿತ್ರ ಬೀಳಲಿದೆ. ಈಗ ಒಂದು ವೇಳೆ ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ. ವೀಕ್ಷಕರೇ, ಒಂದು ವೇಳೆ ಬದಲಾವಣೆ ಅಂತಂದರೆ ಖಂಡಿತವಾಗಲೂ ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ರೆಡಿ ಆಗ್ತಾ ಇದೆ ಅಂತ ಲೆಕ್ಕ. ಅವ್ರು ಯಾಕೆ ಸುಮ್ಮನೆ ಬಿಟ್ಕೊಡ್ತಾರಾ? ಇಲ್ಲವಲ್ಲ. ಸೊ ಆಗಿರುವಾಗ ಇವ್ರು ಯಾಕೆ ಇಷ್ಟು ಬೇಗ ಕೇಳ್ತಾರೆ ಅಂತಂದರೆ, ಅವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಒಂದು ಹೋಲ್ಡ್ ಇರಲಿ ಅಂತೇಳಿ. ಹಾಗಂತ ಬಿಟ್ಟುಕೊಟ್ಟು ಡಿ ಕೆ ಶಿವಕುಮಾರ್ ಹಂಗೆಲ್ಲ ಬಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. KPCC ಕೊಟ್ಟೆ, ಮುಖ್ಯಮಂತ್ರಿ ಪಟ್ಟ ತಗೊಂಡೆ, ನೋಡೋಣ ಏನಾಗುತ್ತೆ ಅಂತೇಳಿ. ಮುಂದಿನ ಸುದ್ದಿ. ಇನ್ನು ಉದಯಗಿರಿ ಹೊತ್ತಿ ಉರಿಯೋಕೆ ಆ ಕಿಡಿಗೇಡಿ